ಭಾರೀ ಮಳೆಯಿಂದಾಗಿ ಬೀದರ್ನ ಮೈಲೂರು ಸರ್ಕಾರಿ ಶಾಲೆಯ ತರಗತಿ ಗೋಡೆ ಕುಸಿದ ಹಿನ್ನೆಲೆಯಲ್ಲಿ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಬಗ್ಗೆ ವೀಕ್ಷಣೆ ಪರಿಶೀಲನೆ ಮಾಡಿದರು. ಈ ಘಟನೆಯು ಕಟ್ಟಡದ ರಚನಾತ್ಮಕ ಸಮಗ್ರತೆಯ ಬಗ್ಗೆ ಕಳವಳವನ್ನು ಉಂಟು ಮಾಡಿದೆ. ಸಚಿವರಿಂದ ತ್ವರಿತ ಕ್ರಮವನ್ನು ಪ್ರೇರೇಪಿಸಿತು. ಸ್ಥಳದಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ರಹೀಂ ಖಾನ್ ಅವರು ಸುರಕ್ಷಿತ ಮತ್ತು ಆಧುನಿಕ ಶೈಕ್ಷಣಿಕ ಮೂಲಸೌಕರ್ಯಗಳನ್ನು ಒದಗಿಸುವ ಸರ್ಕಾರದ ಬದ್ಧತೆಯನ್ನ ಒತ್ತಿ ಹೇಳಿದರು. ಶಾಲಾ ಕಟ್ಟಡದ ಫಿಟ್ನೆಸ್ ಬಗ್ಗೆ ಮರು ನಿರ್ಮಾಣದ ಬಗ್ಗೆ ತಕ್ಷಣ ತನಿಖೆ ನಡೆಸುವಂತೆ ಸಹಾಯಕ ಆಯುಕ್ತ ಲವಿಶ್ ಓಡಿಯಾ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಸೂಚನೆ ನೀಡಿದರು. ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ಶಾಲಾ ಕಟ್ಟಡ ನಿರ್ಮಿಸಲು ಅಗತ್ಯ ಅನುದಾನ ಒದಗಿಸಿ ಮೈಲೂರು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಶೈಕ್ಷಣಿಕ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಸಚಿವರು ಮಾತನಾಡಿ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಶೈಕ್ಷಣಿಕ ಸೌಲಭ್ಯವನ್ನು ಸುಧಾರಿಸಲು ತಮ್ಮ ನಿರಂತರ ಪ್ರಯತ್ನಗಳನ್ನು ಎತ್ತಿ ಹಿಡಿದ ಸಚಿವ ರಹೀಂ ಖಾನ್, ನಾನು ಈ ಹಿಂದೆ ಅನೇಕ ಹೊಸ ಶಾಲೆಗಳು ಮತ್ತು ಹಾಸ್ಟೆಲ್ಗಳನ್ನು ನಿರ್ಮಿಸಿದ್ದೇನೆ ಮತ್ತು ಎಲ್ಲಾ ಶೈಕ್ಷಣಿಕ ಕೇಂದ್ರಗಳನ್ನು ನೋಡಿಕೊಳ್ತಾ ಇದ್ದೇನೆ. ನಾವು ಈಗಾಗಲೇ ಮಹಿಳಾ ಪದವಿ ಕಾಲೇಜಿಗೆ KKRDB ಯೋಜನೆಯಡಿಯಲ್ಲಿ ನಿಧಿಯಡಿಯಲ್ಲಿ 10 ಕೋಟಿ ರೂಪಾಯಿಗಳನ್ನು ನೀಡಿದ್ದೇನೆ ಮತ್ತು ಶೀಘ್ರದಲ್ಲಿಯೇ ಈ ಕೆಲಸ ಕೂಡ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು. ಸಚಿವ ರಹೀಂ ಖಾನ್ ಅವರು ಮೈಲೂರು ಪ್ರದೇಶದ ತಮ್ಮ ವಿಶಾಲ ಅಭಿವೃದ್ಧಿ ಯೋಜನೆಯಡಿಯನ್ನ ವಿವರಿಸಿದರು. ಶೈಕ್ಷಣಿಕ ಮೂಲಸೌಕರ್ಯಗಳ ಜೊತೆಗೆ ಮೈಲೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ರಸ್ತೆ, ಚರಂಡಿ, ಮೆರಿಡಿಯನ್ ಲೈಟ್ಗಳನ್ನು ಅಳವಡಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯೋಜನಾ ನಿರ್ದೇಶಕ DUDC ಮೋತಿಲಾಲ್ ಲಮಾಣಿ, CMC ಆಯುಕ್ತ ಶಿವರಾಜ್ ರಾಠೋಡ್, ಗ್ರೇಡ್ 2 ತಹಶೀಲ್ದಾರ ಜಿಯಾ ಉಲ್ಲಾ, BEO ಅಖಿಲಾಂಡೇಶ್ವರಿ, ಕಾಂಗ್ರೆಸ್ನ ಮುಖಂಡ ಹಾಗೂ ನಗರಸಭೆಯ ಸದಸ್ಯ ಶೌಕತ್ ಅಲಿ, ನಗರಸಭೆ ಸದಸ್ಯರಾದ ಶಶಿ ಹೋಸಳ್ಳಿ, SDMC ಅಧ್ಯಕ್ಷರು, ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಸ್ಥಳೀಯ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗ್ಗೆ ನಾನು ಮೈಲೂರಿನಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಇಲ್ಲಿ ಮಡಗಾಲಿನಿಂದ ಸುಮಾರು 34 ವರ್ಷದಿಂದ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮೈಲೂರಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇತ್ತು. ಅದು ನೀರು ತುಂಬ ಜಾಸ್ತಿ ಆಗಿ ಅದು ಎಲ್ಲ ಗೋಡಿ ಓಡಿ ಎಲ್ಲ ವಾಲ್ಸ್ ಬಿದ್ದು ಹೋಗಿದೆ. ಯಾಕಂದರೆ ಅದು ವಿಥೌಟ್ ಪಿಲ್ಲರ್ ಇತ್ತು. ಅದ್ರ ಸಹ ಈ ಏರಿಯಾನಲ್ಲಿ ನಾನು ಧನರಾಜ್ ವೈಸ್ ಚೇರ್ಮನ್ ಮತ್ತು
ಅಸಿಸ್ಟೆಂಟ್ ಕಮಿಷನರ್ ಮತ್ತು ಬಿ ಒ ಮತ್ತು ಈ ಏರಿಯಾ ಹೆಡ್ ಕೌನ್ಸಿಲರ್ ಬರ್ತಾರೆ. ಒಬ್ಬರು ಶಶಿ ಮತ್ತು ಶೌಕತ್ ಅವರು ಇಬ್ಬರು ಬಂದಿದ್ದಾರೆ. ನಾವು ಎಲ್ಲರೂ ನೋಡಿದ್ದೇನೆ ಮತ್ತು ಸುಮಾರು ಜನ ಹಿರಿಯರಿಂದ ಸಜೆಷನ್ ಕೊಟ್ಟಿದ್ದಾರೆ. ಅದು ಹೊಸ ಬಿಲ್ಡಿಂಗ್ ಮಾಡಬೇಕಂತ ನಾನು ತೀರ್ಮಾನ ತಗೋತೀನಿ. ಫುಲ್ ಟೋಟಲಿ ಅಲ್ಲಿ 2-3 ಬಿಲ್ಡಿಂಗ್ ಇದೆ. ಆ 2-3 ಬಿಲ್ಡಿಂಗ್ ಫುಲ್ ಹೊಸ ಮಾಡಿ ಮತ್ತು ಇನ್ನೂ ಒಂದು ಸಜೆಷನ್ ಕೊಟ್ಟಿದ್ದಾರೆ ಏನಂತ, ಇಲ್ಲಿ ಗಾದಾ ಲೇಔಟ್ನಲ್ಲಿ 1 ಎಕರೆ ಜಮೀನು CS ಸೈಟ್ ಇದೆ, ಅಲ್ಲಿ ಹೈಸ್ಕೂಲ್ ಇಲ್ಲಾಂದ್ರೂ ಹೈಸ್ಕೂಲ್ ಜೊತೆಗೆ PU ಕಾಲೇಜ್ ವುಮೆನ್ಸ್ಗೆ ಮಾಡಿ ಅಂತ. ಯಾಕಂದರೆ ಇಲ್ಲಿ 20-30 ಸಾವಿರ ಜನ ಇರ್ತಾರೆ. ಮೈಲೂರು ಆಗಲಿ, ಸಾಯಿ ಕಾಲೋನಿ, ಚಿದ್ರಿ, ಗಾಂಧಿನಗರ್, ಅಪ್ ಟು ವಿದ್ಯಾನಗರ ತುಂಬ ದೊಡ್ಡ ಕಾಲೋನಿ ಇದೆ. ಇಲ್ಲಿ ಒಂದು PU ಕಾಲೇಜ್ ಆದರೂ ಒಳ್ಳೇದಾಗ್ತಂತ. ಮತ್ತು ಡಿವೈಡರ್ ಕೇಳಿದ್ದಾರೆ. ಇದು 2-3 ಸಮಸ್ಯೆ ಇದೆ. ಅದು ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಇಲ್ಲಿ ಅದು ಎಲ್ಲ ಹೊಸ ಪ್ರಪೋಸಲ್ ರೆಡಿ ಮಾಡಿ ಮಾಡಿಸ್ತೀನಿ. ಅದೇ ಈಗ ರಿಪೋರ್ಟ್ ತರಿಸ್ತೇನೆ. ಇಷ್ಟು ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತು DC ಅವರಿಗೆ ಮಾತಾಡಿ ನನ್ನ ಕ್ಷೇತ್ರದಲ್ಲಿ ಆಗಲಿ ಬೇರೆ ಬೇರೆ ಕಡೆ ಏನೇನು ಲಾಸ್ ಆಗಿದೆ, ಮನೆ ಆಗಲಿ, ಸ್ಕೂಲ್ಸ್ ಆಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ, ಅದು ಎಸ್ಟಿಮೇಟ್ ತರಿಸಿ ಅದು ಇಮಿಡಿಯೇಟ್ ಏನಿದೆ ಕೆಲಸ ಮಾಡಿಸ್ತೀನಿ. ಇಲ್ಲ, ಈಗ ಮಂಡೇ ಅದು ಯೂಸ್ ಮಾಡಬೇಕಂತ ಹೇಳಿದ್ದೇನೆ. ಅದು ನಾನೇ ಮೋಸ್ಟ್ಲಿ HKDB ನಲ್ಲಿ ದುಡ್ಡು ಕೊಟ್ಟಿದ್ದೀನಿ. ಬೌಂಡ್ರಿ ವಾಲ್ ಮಾಡಬೇಕು. ಆವಾಗ ಬೌಂಡ್ರಿ ವಾಲ್ ಮಾಡಬೇಕಂತ ರೆಡಿ ಮಾಡಿದರು. ಆದರೂ ಆವಾಗ ಸ್ವಲ್ಪ ಅಬ್ಜೆಕ್ಷನ್ ಮಾಡಿದರು ಬೇರೆಯವರು. ಅಲ್ಲಿ ಯಾರೋ 2016ರಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ CMCಗೆ, ಮಗರ್ ಅದು ಯಾವುದೇ ರೀತಿ ಸರ್ವೆ ಮಾಡ್ತಿಲ್ಲ. ಏನ್ ಕಾರಣ ಇರ್ಬೋದು ಸರ್? ಏನ್ ಕೊರತೆ ಇದೆ ಇಲ್ಲಿಂದ? ಈಗ ಕಮಿಷನರ್ ಮತ್ತು AC ಅವ್ರ ಜೊತೆಗೆ ಬಂದಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ ವಿತಿನ್ 1 ವಾರನಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಬೇಕಾ ಸರ್. ಇಲ್ಲಿ ಹಿಂದುಳಿದ ವರ್ಗದ ಚರಂಡಿ ಇರ್ಲಕ್ಕಾಗಿ ಈಗ ಆಲ್ರೆಡಿ ನಾನು ಇದಕ್ಕಿಂತ ಮೊದಲು 1 ಕೋಟಿ ಕೊಟ್ಟಿದ್ದೀನಿ ಚರಂಡಿ ಮಾಡಬೇಕಂತ. ಮತ್ತೆ ಮೊನ್ನೆ ಒಂದು 50 ಲಕ್ಷ ಕೊಟ್ಟಿದ್ದೀನಿ. ಟೋಟಲ್ 1 ಕೋಟಿ ಕೊಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಅದು ಅವರಿಗೆ ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದ್ದೇನೆ. ಅದು ಮಾಡಿಸ್ಕೊಡ್ತಾರೆ. जगह लाखों के इसमें हम ट्रीज लगा रहे हैं, तो हंत के हिसाब से वो काम होगा. सर, बिदर के डेवलपमेंट जो रोड और नालियों के लिए आपने 100 करोड़ बजट पास किया है सर, और बिदर के जो स्टूडेंट्स जो बेरोजगार है उनके लिए डेवलपमेंट के लिए, उनके जॉब्स के लिए क्या काम करेंगे सर अभी आप? उसके लिए भी कोशिश चल रही है. डेवलपमेंट के लिए स्टूडेंट्स के लिए क्या है, इंडस्ट्री आना पड़ता है. दूसरे गवर्नमेंट के जॉब्स जितने हैं हैदराबाद, कर्नाटक, KKDB में पूरों को फिलअप करने के लिए प्रपोजल रेडी किए हैं. और शॉर्टली 2-4 महीने में जितने यहाँ पे 20,000 जॉब खाली है